ಚಿನ್ನಯ್ಯ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚುತ್ತಾ ಇದ್ದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದ್ದೆ ಅಂತೇಳಿ. ಬಟ್ ಸೌಜನ್ಯ ವಿಚಾರಕ್ಕೆ ಬರಬೇಕಾದ್ರೆ ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು? ಸೌಜನ್ಯ ಮಿಸ್ಸಿಂಗ್ ಆದ ದಿವಸ ಸ್ವಾಲ್ಮಲಾಂಡ್ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ರವರು ಆದೇಶವನ್ನು ಕೂಡ ಹೊರಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಈಗ ಅದಕ್ಕೆ ಸ್ಟೇ ಕೂಡ ಸಿಕ್ಕಿದೆ. ಇನ್ನು ಆದೇಶ ಬರಬೇಕಾಗಿದೆ. ಕಾದು ನೋಡೋಣ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅಂತೇಳಿ. AG ಅವರು, DYSP ಅವರು, ಇನ್ಸ್ಪೆಕ್ಟರ್ ಕೂಡ ಕೋರ್ಟಲ್ಲಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ. ಯಾಕೆ ಇಷ್ಟು ಇಂಟ್ರೆಸ್ಟು ಅಂತ ಹೇಳಿ ಗೊತ್ತಿಲ್ಲ, ಯಾರ ಪ್ರೆಷರು ಅಂತ ಹೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ಒಂದಷ್ಟು ಕೇಸ್ಗಳು ಸೌಜನ್ಯನ ಹೋರಾಟದ ನಂತರ ಬಿದ್ದಿರುವಂಥದ್ದು. ಸೌಜನ್ಯನ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಗಡೀಪಾರು ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ನೋಡೋಣ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅಂತ ಹೇಳಿ. ಮತ್ತೊಂದು ಕೇಸ್ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಆಗಿತ್ತು ಅಂತ ಹೇಳಿದ್ರೆ ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ. ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಇದ್ದ, ಅದು ವಿಟ್ನೆಸ್ ಪ್ರೊಟೆಕ್ಷನ್ನ ಜೊತೆಗೆ. ನಂತರ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ. ಆ ಟೈಮಲ್ಲಿ ಚಿನ್ನಯ್ಯನ ಮೊಬೈಲ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಅವರು ಸರ್ಚ್ ವಾರೆಂಟ್ ಹಿಡಿದುಕೊಂಡು ಮಹೇಶ್ ಶೆಟ್ಟಿಯ ಮನೆಯನ್ನು ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಆಗ 40ಕ್ಕಿಂತ ಜಾಸ್ತಿ ವಸ್ತುಗಳು ಮಹೇಶ್ ಶೆಟ್ಟಿಯ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಇನ್ನಿತರ ವಸ್ತುಗಳು ಸಿಗುತ್ತೆ. ಅದರ ಜೊತೆಗೆ 2 ತಳವಾರು ಮತ್ತು 1 ಪಿಸ್ತೂಲ್ ಕೂಡ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಆಂಟಿಸಿಪೇಟರ್ ಬೇಲಿಗೆ ಅರ್ಜಿಯನ್ನು ಕೂಡ ಹಾಕಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರ ವಾದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದು ಗನ್ ತುಕ್ಕು ಹಿಡಿದಿತ್ತು, ಅದು ಅವರ ತಂದೆಯ ಕಾಲದ ಗನ್. ಸೊ ಆ ತಲವಾರು ಏನಿತ್ತು ಅದು ಕೃಷಿಗೋಸ್ಕರ ಯೂಸ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರದಲ್ಲಿ ವಾದ ಮಾಡಿದ್ರು ಕೂಡ ಖಂಡಿತ ಆರ್ಮ್ಸ್ ಆಕ್ಟ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅದು ಕೇಸ್ ಡಿಸ್ಮಿಸ್ ಆಗಿರುವಂಥದ್ದು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ. ನಂತರ ಹೈಕೋರ್ಟ್ನ ಮೊರೆ ಹೋಗಿದ್ರು. ಅದಕ್ಕೆ ಈಗ ಸ್ಟೇ ಸಿಕ್ಕಿದೆ. ವಕೀಲರು ಹೇಳೋ ಪ್ರಕಾರ ಜಡ್ಜ್ ಕೂಡ ಕೇಳಿದ್ರಂತೆ, ಬೇರೆ ಕೇಸ್ ನಿಮಗೆ ಸಿಗ್ಲಿಲ್ವೇನ್ರೇ ಅಂತ ಹೇಳಿ. ಸದ್ಯಕ್ಕೆ 2 ಕೇಸ್ ಕೂಡ ಸ್ಟೇಯಲ್ಲಿ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಳ್ತಂಗಡಿಗೂ ಕೂಡ ಬರಬಹುದು, ಇದ್ದಾರಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಮುಂದೆ ಅಂತೇಳಿ. ಸೊ ಯಾರೆಲ್ಲ ತುದಿಗಾಲಲ್ಲಿ ನಿಂತಿದ್ರು ಮಹೇಶ್ ಶೆಟ್ಟಿ ತಿಮರೋಡಿಯ ಅರೆಸ್ಟ್ ಆಗುತ್ತೆ ಅಂತ ಹೇಳಿ ಮೋಸ್ಟ್ಲಿ ಅವರಿಗೆ ಕಾಲು ನೋವಾಗಿರ್ಬೋದು ಇಷ್ಟರ ಹೊತ್ತಿಗೆ. ಇನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 3ಕ್ಕೆ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಚಿನ್ನಯ್ಯ 106 ಶವಗಳನ್ನು ಕೂಡ ಹೂತು ಹಾಕಿದ್ದಾನೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅಂತೇಳಿ. ಜುಲೈ 11ಕ್ಕೆ ಕೋರ್ಟಿಗೂ ಕೂಡ ಹೋಗ್ತಾನೆ. 193 ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಆಗಿರುವಂಥದ್ದು ಚಿನ್ನಯ್ಯ. ನಂತರ ಚಿನ್ನಯ್ಯ ಅರೆಸ್ಟ್ ಕೂಡ ಆಗ್ತಾನೆ ಪರ್ಜುರಿ ಮತ್ತು ಫೋರ್ಜರಿ ಕೇಸ್ನ ಅಡಿಯಲ್ಲಿ. ಅಂದ್ರೆ ಯಾಕೆ ಉಲ್ಟಾ ಹೊಡೆದ ಅನ್ನುವಂತ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಮತ್ತೊಮ್ಮೆ 183ಯ ಅಡಿಯಲ್ಲಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ಕೋರ್ಟ್ ಅಲ್ಲಿ ದಾಖಲಾಗುತ್ತೆ ಅಂತ ಹೇಳಿದ್ರೆ ತಪ್ಪೊಪ್ಪಿಗೆಯ ಪ್ರಕಾರ. ಈ ಟೈಮಲ್ಲಿ ಚಿನ್ನಯ್ಯ ನಾನು ಒಂದೇ ಕಡೆಯಲ್ಲಿ 10 ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾನೆ, ಬಾಯಿ ಬಿಟ್ಟಿದ್ದಾನೆ ನ್ಯಾಯಾಲಯದ ಮುಂದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಧ್ಯಮಗಳ ಸುದ್ದಿ ಕೂಡ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಅವರು ಶಿವಮೊಗ್ಗ ಕಸ್ಟಡಿಯಲ್ಲೇ ಚಿನ್ನಯ್ಯನ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಕೋರ್ಟ್ ಕೂಡ ಇದಕ್ಕೆ ಅನುಮತಿ ಕೊಟ್ಟಿದೆ 2 ದಿನಗಳ ಕಾಲ. ನೋಡಬೇಕು ಈ ಹೇಳಿಕೆಯಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ. ಈಗ ನಮಗೆ ಮೂಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ಚಿನ್ನಯ್ಯ ಯಾಕೆ ಉಲ್ಟಾ ಹೊಡೆದ ಅನ್ನುವಂತ ವಿಚಾರದಲ್ಲಿ 2014ಕ್ಕೆ ಚಿನ್ನಯ್ಯ ಧರ್ಮಸ್ಥಳದಿಂದ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ನಂತರದಲ್ಲಿ 2023ರಲ್ಲಿ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಬರೋಬ್ಬರಿ 9 ವರ್ಷಗಳ ನಂತರ 9 ವರ್ಷದಲ್ಲಿ ವಿಠಲ್ ಗೌಡ್ರ ನೆನಪೇ ಆಗಿಲ್ಲ ಚಿನ್ನಯ್ಯನಿಗೆ. 9 ವರ್ಷದ ನಂತರ ವಿಠಲ್ ಗೌಡ್ರ ನೆನಪಾಗಲು ಕಾರಣವೇನು? ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಂದ ನಂತರ, ಸೌಜನ್ಯಲ ಜಡ್ಜ್ಮೆಂಟ್ ಬಂದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಕಾಲ್ ಮಾಡಿರುವಂತ ವಿಚಾರ. ಆ ನಂತರ ಆ ಚಿನ್ನಯ್ಯ
ಚಿನ್ನಯ್ಯನನ್ನು ವಿಠಲ್ ಗೌಡ್ರು ಮಹೇಶ್ ಶೆಟ್ಟಿಯ ತಿಮರೋಡಿಗೆ ಮನೆಗೆ ಕರ್ಕೊಂಡು ಬಂದು ಎಳೆಯಾಗಿ ಬಿಚ್ಚಿರ್ತಾನೆ ಎಲ್ಲ ವಿಚಾರವನ್ನು, ಏನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಹೂತಾಕಿದ್ದಾನೆ, ಏನೆಲ್ಲ ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದೆ, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾನೆ. ಇವನ ಹೆಂಡತಿ ಮತ್ತು ಅಕ್ಕನನ್ನು ಕೂಡ ಇನ್ವೆಸ್ಟಿಗೇಷನ್ ಪೊಲೀಸರು ಮಾಡಿದ್ದಾರೆ. ನೋಡೋಣ ಏನೆಲ್ಲ ಸತ್ಯ ಹೊರಗಡೆ ಬರುತ್ತೆ ಅಂತೀವಿ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟ ತೀವ್ರವಾದ ನಂತರ ಚಿನ್ನಯ್ಯ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಏನಾದರೂ ಸಂಬಂಧ ಇದೆಯಾ, ಇದರಿಂದಾಗಿ ಚಿನ್ನಯ್ಯನಿಗೆ ಭಯ ಹುಟ್ಟಿತ್ತ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಚಿನ್ನಯ್ಯ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚುತ್ತಾ ಇದ್ದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದ್ದೆ ಅಂತೇಳಿ. ಬಟ್ ಸೌಜನ್ಯ ವಿಚಾರಕ್ಕೆ ಬರಬೇಕಾದ್ರೆ ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು? ಸೌಜನ್ಯ ಮಿಸ್ಸಿಂಗ್ ಆದ ದಿವಸ ಅಲ್ಲಿ ಇರ್ತಿದ್ರು. ಅಲ್ಲಿಂದ ನಾನು ಅಲ್ಲಿಲ್ಲ, ಸಂಜೆ ಟೈಮ್ಗೆ ನಾನಿಲ್ಲ. ಮಿಸ್ಸಿಂಗ್ ಆದ ದಿವಸ ಸಂಜೆ ಟೈಮ್ಗೆ ರಾತ್ರಿ ಊಟಕ್ಕೆ ಹೋಗಿ ಎಲ್ಲ ಗೊತ್ತಾದ್ಮೇಲೆ ಬರಲೇ ಇಲ್ಲ ನನಗೆ 9 ತಾರೀಕಿಗೆ. ನಾವು ಬೆಳಿಗ್ಗೆ ಬಂದದ್ದು ಊರಿಗೆ ಹೋಗಿ ಅಷ್ಟರಷ್ಟು ಮಟ್ಟಿಗೆ ಫ್ಲೂಯೆಂಟ್ ಆಗಿ ಮಾತಾಡಿದೆ, ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದಂಥ ಚಿನ್ನಯ್ಯ ಆ ಟೈಮ್ ಬಂದಾಗ ಸ್ವಲ್ಪ ಭಯ ಹುಟ್ಟುತ್ತೆ ಅವನಿಗೆ. ಯಾಕೆ ಹಾಗಾದ್ರೆ ಚಿನ್ನಯ್ಯನಿಗೂ ಸೌಜನ್ಯ ಪ್ರಕರಣಕ್ಕೂ ಏನು ಸಂಬಂಧ, ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಆಫ್ ದಿಸ್ ಗೊತ್ತಾಗಬೇಕಲ್ವಾ. ಅದು ಕೂಡ SIT ತನಿಖೆ ಮಾಡುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ನಂತರ ಅವನೇ ಹೇಳಿದ ಪ್ರಕಾರ ಅದರಲ್ಲಿ ನೀನು ಸಾಕ್ಷಿಯನ್ನು ಹೇಳಬೇಕು, ನಿನಗೆ ಎಣಿಸಲಾಗದಷ್ಟು ದುಡ್ಡನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಸೌಜನ್ಯ, ಚಿನ್ನಯ್ಯ, ರವಿ ಪೂಜಾರಿ ಇದಕ್ಕೆಲ್ಲ ಏನು ಕನೆಕ್ಷನ್? ಸೊ ಈ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಈಗ SITಗೆ ಟೆನ್ಷನ್ ಏನು ಅಂತ ಹೇಳಿದ್ರೆ, ಒಂದಷ್ಟು ಚಾರ್ಜ್ ಶೀಟ್ ರೆಡಿ ಮಾಡುವಂಥ ಹಂತದಲ್ಲಿಯೇ ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೂಡ 183 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಕೊಟ್ಟಿದ್ದಾನೆ. ಅದರ ತನಿಖೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ, ಸತ್ಯ ಹೊರಗಡೆ ಬಂದೇ ಬರುತ್ತೆ. ಎಷ್ಟೇ ಪ್ರಭಾವವನ್ನು ಬೆಳೆಸಿದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ದೇವರ ನಾಡಿನಲ್ಲಿ. ಸೊ ಇವತ್ತು ಸೌಜನ್ಯಲ ಹುಟ್ಟುಹಬ್ಬ ಬೇರೆ, ಖಂಡಿತವಾಗ್ಲೂ ಇವತ್ತಿಂದ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂಥ ಭರವಸೆ ಕೂಡ ಇದೆ. ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ದೀಪಾವಳಿಯ ಸಮಯದಲ್ಲಿ ಸಿಹಿ ಸುದ್ದಿ ಬರುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಕಾದು ನೋಡೋಣ. ಪ್ರಭಾವಿಗಳನ್ನು ಬಚಾವ್ ಮಾಡೋಕೆ ಹೋಗಿ ಈಗ ಪಾಪದವರು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಮಹಾಬಾಲ್ ಶೆಟ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ TV ಚಾನಲಲ್ಲಿ ನಾನು ನೋಡಿದೆ, ಅವನನ್ನು ಮೆಡಿಕಲ್ ಟೆಸ್ಟಿಗೆ ಅಂತೇಳಿ ಪೊಲೀಸರು ನಿಮ್ಮ ಹತ್ರ ಕರ್ಕೊಂಡು ಬಂದರೆ ಕ್ಯಾನ್ ಯು ಲಿಫ್ಟ್ ಮೀ ಅಂತೇಳಿ ಕೇಳ್ತೀರಾ ಅಂತ ಹೇಳಿದ್ರೆ, ಏನು ಅವನು ಪವರ್ ಲಿಫ್ಟಿಂಗ್ ಟೆಸ್ಟಿಗೆ ಬಂದಿರುವಂಥದ್ದ ಅಥವಾ ಮೆಡಿಕಲ್ ಟೆಸ್ಟಿಗೆ ಬಂದಿರುವಂಥದ್ದ, ಏನು ಮಾತಾಡ್ತಾ ಇದ್ದಾರೆ? ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆಗ್ತಾ ಇದೆ. ಈಗ ಫೊರೆನ್ಸಿಕ್ ತಜ್ಞರು ನೀವು, ಹುಂಡು ಸರ್ಟಿಫಿಕೇಟ್ 30,000 ಕೊಟ್ಟಿರುವಂಥವರು ಮಹಾಬಾಲ್ ಶೆಟ್ರೆ, ನೀವು ಸ್ಪಾಟ್ಗೆ ಹೋಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರುವಂಥವರು ನೀವು ಬಂಗ್ಲಾಗುಡ್ಡೆಯಲ್ಲಿ. ಇದೆಲ್ಲ ಸೌಜನ್ಯಲೇ ಹೊರಗೆ ತರ್ತಾ ಇದ್ದಾಳೆ ಅಂತೇಳಿ ಆಗೋದಿಲ್ವಾ? ವೂಂಡ್ ಸರ್ಟಿಫಿಕೇಟ್ಗೆ ಎಷ್ಟು ಫೀಸ್ ತಗೊಳ್ತಾ ಇದ್ರಿ? ನಾನು ಕೇಳ್ಪಟ್ಟಾಗೆ 2,000 3 ಸಾವಿರ ತಗೊಳ್ತಾರೆ ಅನ್ನುವಂಥ ವಿಚಾರದಲ್ಲಿ ಕೇಳ್ಪಟ್ಟೆ ಒಂದು ವೂಂಡ್ ಸರ್ಟಿಫಿಕೇಟ್ಗೆ. ಹಾಗಾದರೆ 30,000 ಅಂತ ಹೇಳಿದ್ರೆ ಎಷ್ಟು ಕೋಟಿ ಆಯಿತು? ಬರೀ ಕೇಸ್ ಹೆಗ್ಡೆಯಲ್ಲಿ ಮಾತ್ರ ವೂಂಡ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರ ಡಾಕ್ಟರ್ ಮಹಾಬಾಲ್ ಶೆಟ್ರು? ಬೇರೆ ಹಾಸ್ಪಿಟಲ್ಗೂ ಹೋಗಿ ವೂಂಡ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರ? ಸೊ ಇದೆಲ್ಲ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಸೊ ಮತ್ತೊಂದು ಅಲ್ಲಿ ಆಂಬುಲೆನ್ಸ್ ಡ್ರೈವರ್ ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಈಗ ಕೆಲವು ಡಾಕ್ಟರ್ ಹೇಳ್ತಾರೆ ನಾವು ಅಲ್ಲೇ ಬಂದು ಕೆಲವೊಂದಷ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಇಂಥದ್ದು ಏನಾದರೂ ನೋಡಿದ್ರೆ? ಅಂದರೆ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡೋದಾದರೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ, ನಾವು ಶವ ಸಾಗಾಟ ಮಾಡ್ಲಿಕ್ಕೆ ಮಾತ್ರ ಹೋಗೋರು. ಡಾಕ್ಟ್ರು ಅಲ್ಲಿ ಇದ್ದಾರೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ ಹೇಳಿ ಆದಮೇಲೆ ಅವರೇ ಕೊಂಡೋಗಿ ಅಲ್ಲಿ ಏನೋ ಬರ್ನ್ ಮಾಡ್ತಾರೆ ಅಥವಾ ದಫನ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ನಮಗೆ ವಾಪಸ್ ತರಲಿಕ್ಕಿಲ್ಲಲ್ಲ, ಬೆಳ್ತಂಗಡಿ ತರಲಿಕ್ಕಿಲ್ಲಲ್ಲ, ಅಲ್ಲೇ ಮಾಡಬೇಕು ಅವರು. ನಾನು ನೋಡಿದ್ರಲ್ಲಿ ಇದುವರೆಗೂ ನನಗೆ ಗೊತ್ತಿಲ್ಲ, ಡಾಕ್ಟ್ರು ಬಂದಲ್ಲಿ ಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಾನು ನೋಡಲಿಲ್ಲ. ಈಗೆಲ್ಲ ನಾನು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದ್ದೇನೆ, ಅಲ್ಲಿ ಏನು ಬಂಗ್ಲಗುಡ್ಡೆ ಅಂತ ಹೇಳುವ ಅಲ್ಲೆಲ್ಲ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಏನಪ್ಪ ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇತ್ತು ಇಲ್ಲಿ ಮೊದಲಿಂದಲೂ, ನಾವು ಸಣ್ಣದಿರುವಾಗಲೇ ಇತ್ತು. ಹಾಗಂತ ಇಲ್ಲಿ ಡಾಕ್ಟರ್ಸ್ಗಳು ಅವತ್ತಿನಿಂದ ಇವತ್ತಿನವರೆಗೂ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋಕೆ ಮಹಾಬಾಲ್ ಶೆಟ್ರು ಬಂಗ್ಲಾಗುಡ್ಡೆಗೆ ಹೋಗಿದ್ರು? ಕೊಳೆತ ಶವಾದ್ರು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕರ್ಪೂರವನ್ನು ಹಾಕಿ ತೆಗೆದುಕೊಂಡು ಬರ್ತಾ ಇದ್ರು. ಬಾಡಿ ಮಹಾಜರಾಗಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅಂತ ಕೊಡ್ತಾರೆ ಡಾಕ್ಟ್ರಿಗೆ. ಅದರಲ್ಲೊಂದು 6 ಸೆಕ್ಷನ್ ಬರೆದಿರ್ತಾರೆ.
ಅದಕ್ಕೆ ಇಲ್ಲಿಯ ಡಾಕ್ಟ್ರು ತಾಲೂಕು ಹಾಸ್ಪಿಟಲ್ ಡಾಕ್ಟರ್ ಅದಕ್ಕೆ ಎಲ್ಲದಕ್ಕೂ ರೈಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಿನ್ನಲ್ಲಿ ಇಷ್ಟೇ ಪ್ರಖರವಾದ ಬೆಳಕಿನ ಲೈಟ್ನ ವ್ಯವಸ್ಥೆ ಉಂಟಾ, ಅದಕ್ಕೆ ಅವನು ಎಸ್ ಅಂತ ಹಾಕಬೇಕು. ನೀನೇನು ಫೊರೆನ್ಸಿಕ್ ಎಕ್ಸ್ಪರ್ಟಾ, ರೈಟ್ ಅಂತ ಹಾಕಬೇಕು. ಸೊ ಅಂಥದ್ದು ಯಾವುದು ಅಲ್ಲ ಅಂತೇಳಿ ಆದಮೇಲೆ ಅವರು ಅದನ್ನು ಹಾಕೋದಿಲ್ಲ. ಸಾಧಾರಣ ಅನುಮಾನಾಸ್ಪದ ಇಲ್ಲದನ್ನು ಮಾಡಿ ಕಳಿಸ್ತಾರೆ ಇಲ್ಲಿಂದ. ಅಂಥ ಸೆಕ್ಷನ್ಗಳನ್ನೆಲ್ಲ ಹಾಕಿ ಕಳಿಸಿದ್ರಿಂದ ನೇರ ಮಂಗಳೂರಿಗೆ ಕಳಿಸ್ತಾರೆ. ಯಾಕಂತೇಳಿ ಇಂಥ ವ್ಯವಸ್ಥೆಗಳು ನಮ್ಮಲ್ಲಿಲ್ಲ, ನೀವು ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಿಸಿ ಅಂತೇಳಿ ಕಳಿಸ್ತಾರೆ. ದೊಡ್ಡ ಕೇಸಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಆಂಬುಲೆನ್ಸ್ ಡ್ರೈವರ್ ಹೇಳ್ತಾರೆ. ಅಂದಮೇಲೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ? ಹಾಗಾದ್ರೆ ಯಾರ ಪ್ರೆಷರಿಗೆ? ಸರಿಯಾದ ಲೈಟ್ ಇದೆಯಾ ಅಂತೇಳಿ ಕೇಳ್ತಾರೆ, ನೋ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಮಾಡೋದಿಲ್ಲ. ಮಂಗಳೂರಿಗೆ ಅದನ್ನು ತರ್ತಾ ಇದ್ರು ಅಂತೇಳಿ. ಬಟ್ ಏನು ವ್ಯವಸ್ಥೆ ಇಲ್ಲದೆ, ಸರಿಯಾದ ಲೈಟ್ ಇಲ್ಲದೆ, ವಿಡಿಯೋ ಇಲ್ಲ, ಫೋಟೋಗ್ರಾಫಿ ಇಲ್ಲ, ಏನು ಇಲ್ಲದೆ ಯಾಕೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಬೆಳ್ತಂಗಡಿಯಲ್ಲೇ ಮಾಡಿದ್ರು? ಯಾರ ಪ್ರೆಷರ್? ಇಷ್ಟೆಲ್ಲ ಆದ್ಮೇಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ದಿಕ್ಕು ತಪ್ಪಿದೆ ಅಂತೇಳಿ ಗೊತ್ತಾಗೋದಿಲ್ವಾ? ಸೌಜನ್ಯ ಅತ್ಯಾಚಾರ ಮಾಡಿದ್ದೆ ಸಂತೋಷ್ ರಾವ್ ಅಂತೇಳಿ ಹೇಳ್ತಾರೆ. ಆದರೆ ಯಾಕೆ CBIಗೆ ಪ್ರೂವ್ ಮಾಡೋಕ್ಕಾಗಿಲ್ಲ? ಯಾಕೆ CIDಗೆ ಪ್ರೂವ್ ಮಾಡೋಕ್ಕಾಗಿಲ್ಲ? ಯಾಕೆ ಲೋಕಲ್ ಪೊಲೀಸ್ಗೆ ಪ್ರೂವ್ ಮಾಡೋಕ್ಕಾಗಿಲ್ಲ? ಈಗ PP ಅವರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ತಪ್ಪು ಮಾಡಿದ್ದಾರೆ, ಆರ್ಗ್ಯುಮೆಂಟ್ ಮಾಡಿಲ್ಲ, ಜಡ್ಜ್ ಅದನ್ನು ತಪ್ಪಾಗಿ ತಿಳ್ಕೊಂಡ್ರು ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಹಾಗಾದ್ರೆ ಅಲ್ರಿ, ಜಡ್ಜ್ಮೆಂಟ್ ಬಂದ ಮೇಲೆ CBI ಹೈಕೋರ್ಟ್ಗೆ ಅಪೀಲ್ ಹೋಗಿದೆ, ಸಂತೋಷ ಪರವಾಗಿ ನಮ್ಮ ಹತ್ರ ಒಂದಷ್ಟು ಸಾಕ್ಷಿ ಇದೆ ಅಂತೇಳಿ ಮಾಬಲ್ ಶೆಟ್ಟರ್ಗೆ CBI ಅಪೀಲ್ ಹೋದಾಗ ಹೋಗ್ಬೋದಿತ್ತಲ್ವಾ? ನನ್ನ ಹತ್ರ ಒಂದಷ್ಟು ಸಾಕ್ಷಿ ಇದೆ, ನಾನು ಅವನು ಕ್ಯಾನ್ ಯು ಲಿಫ್ಟ್ ಮೀ ಅಂತ ಕೇಳಿದೆ, ಲಿಫ್ಟ್ ಮಾಡಿದ, ಹಾಗಾಗಿ ಅವನೇ ಅತ್ಯಾಚಾರ ಮಾಡಿದ ಅಂತೇಳಿ CBI ಅಪೀಲ್ ಹೋದಾಗ ಇದನ್ನು ಹೈಕೋರ್ಟಲ್ಲಿ ಹೇಳ್ಬೋದಿತ್ತಲ್ಲ. ಸ್ಯಾಟಲೈಟ್ ಮಾಧ್ಯಮಗಳು ಎಷ್ಟು ದಿಕ್ಕು ತಪ್ಪಿಸ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಕನ್ನಡದ ಅರ್ನಾಬ್ ಗೋಸ್ವಾಮಿ ಬಂದು ಮೊನ್ನೆ ಹೇಳ್ತಾರೆ, ಧರ್ಮಸ್ಥಳ ಪ್ರಕರಣದಲ್ಲಿ ನಾವು ನಿರಂತರವಾಗಿ ಪ್ರಸಾರ ಮಾಡಿದ್ದಕ್ಕೆ ಅದು ಸ್ವಲ್ಪ ಕಡಿಮೆ ಆಯಿತು. ಏನ್ರಿ ಕಡಿಮೆ ಆಗಿರುವಂಥದ್ದು ಅರ್ನಾಬ್ ಗೋಸ್ವಾಮಿ ಅವರೇ? ಕಡಿಮೆ ಆಗಿರೋದು ನಿಮ್ಮ TRP. ಪವರ್ ಟಿವಿಗಿಂತಲೂ ಕೆಳಗೆ ಇದೆ TRP ಇಸ್ ನಾಟ್ ಅನ್ ಮ್ಯಾಟರ್ ಅಂತ ಹೇಳಿದ್ರೆ ಏನರ್ಥ? ಅಂದರೆ ಯಾರೂ ನೋಡೋದಿಲ್ಲ ಅಂತೇಳಿ. ನಿಮ್ದನ್ನು ದಿಕ್ಕಿಲ್ಲ, ದೆಸೆ ಇಲ್ಲ, ಎಲ್ರಿಗೂ ಕೂಡ ಆಗಿದೆ. ಸುವರ್ಣ ಟಿವಿಯ ಅಜಿತ್ ಹನುಮಕ್ಕರು, ಪವರ್ ಟಿವಿಯ ರಾಕೇಶ್ ಶೆಟ್ರು, ಕನ್ನಡದ TRP, ಯಾರೆಲ್ಲ ಸೌಜನ್ಯನ ಪ್ರಕರಣದಲ್ಲಿ, ಧರ್ಮಸ್ಥಳದ ಪ್ರಕರಣದಲ್ಲಿ ತೀವ್ರವಾಗಿ ಪರ್ಸ್ನಲ್ ಆಗಿ ಹೋಗಿ ಇಷ್ಟರ ಮಟ್ಟಿಗೆ ನಿಮ್ಮ TRP ಬಂದಿದೆ ಅಂತೇಳಿ ಒಂದ್ಸಲ ಯೋಚನೆಯನ್ನು ಮಾಡಿ ನೋಡಿ. ಸೊ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬದಲಾವಣೆ ಆಗೇ ಆಗುತ್ತೆ, ಇದು ಬರೆದಿಟ್ಕೊಳ್ಳಿ.